ಇದ್ದಷ್ಟು ದಿವಸ ಯಾವ ಮೂಮೆಂಟ್ ನಿಮ್ಗೆ ದಿ ಬೆಸ್ಟ್ ಅಥವಾ ತುಂಬಾ ಖುಷಿ ಕೊಟ್ಟಂತ? ನಾನು ಕ್ಯಾಪ್ಟನ್ ಆಗಿದ್ದು ಆ್ಯಂಡ್ ಪ್ರಿನ್ಸಿಪಲ್ ಆಗಿದ್ದು, ಸರ್ ನನಗೆ ಕಿಚನ ಚಪ್ಪಾಳೆ ಕೊಟ್ಟಿದ್ದು, ನಮ್ಮ ವೈಫ್ ಬಂದಿದ್ದು, ನಮ್ಮ ಮಗ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ದು, ಹೇಳ್ತಾ ಇದ್ರೆ ಕೌಂಟ್ಲೆಸ್ ಇದೆ. ಬಟ್ ಇದು ನನಗೆ ತುಂಬ ಮೆಮೊರಿ ಕೊಡುತ್ತೆ. ಈಗ ನಿಮ್ಮ ನೆಕ್ಸ್ಟ್ ಲೈಫಲ್ಲಿ ಪ್ರಿನ್ಸಿಪಲ್ ಆಗಿರ್ತೀರಾ ಅಥವಾ ಕ್ಯಾಪ್ಟನ್ ಆಗಿರ್ತೀರಾ, ಹೆಂಗೆ? See, I've always been a disciplined person. Coach ಆಗಿ I've trained almost 1,000 people across the globe. ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಇಂಡಿಯಾ ಅಂತಲ್ಲ, ಔಟ್ಸೈಡ್ ಇಂಡಿಯಾನೂ ಇದ್ದಾರೆ. ನನ್ನ ಜಿಮ್ ಇದೆ. ಐ ಬೀನ್ ಟ್ರೈನಿಂಗ್ ಲಾಡ್ ಆಫ್ ಪೀಪಲ್, ಸ್ಪೆಷಲ್ ಕಿಡ್ಸ್ ಇದ್ದಾರೆ, ಇಂಜುರಿ ಪೀಪಲ್ಸ್ ಇದ್ದಾರೆ. ಅದನ್ನು ನಾನು ಮಾಡೇ ಮಾಡ್ತೀನಿ. ದಟ್ ಈಸ್ ಮೈ ರೂಟ್. ಅಲ್ಲಿಂದಾನೇ ನಾನು ಮೇಲೆ ಬಂದಿದ್ದು, ಯಾವತ್ತೂ ಮರೆಯಲ್ಲ. ಇದು ಬಿಟ್ಟು ಅಫ್ಕೋರ್ಸ್ ಮೂವೀಸ್, ಐ ವಾಂಟ್ ಟು ಬಿ ಅಂದರೆ ಒಂದು ಒಳ್ಳೆ ವಿಲನ್ ಆಗಿ ಹೆಸರು ಮಾಡಬೇಕು ಅಂತ ಇದ್ದೀನಿ. ಅದಾದ್ಮೇಲೆ ಒಂದು ಕುಕಿಂಗ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಸೀರಿಯಸ್ಲಿ? ಐ ಆಮ್ ಎ ವೆರಿ ಗುಡ್ ಕುಕ್. ಕ್ವಾಟ್ಲೆ ಕಿಚನ್ ವಿನ್ ಆಗಿದ್ನಲ್ಲ ಸೀಸನ್, ಅಂಡ್ ಒಂದು ಸ್ಮಾಲ್ ರೆಸ್ಟೋರೆಂಟ್ ಕೂಡ ಓಪನ್ ಮಾಡಬೇಕು ಅಂತ ಆಸೆ ಇದೆ. ಅದು ಬಿಗ್ ಬಾಸ್ಗೂ ಮುಂಚೆನೇ ಇತ್ತಾ? ಇಲ್ಲ, ಅದು ಮುಂಚೆಯಿಂದ ಇತ್ತು. ಮುಂಚೆಯಿಂದನೂ ಇತ್ತು. ಅದಕ್ಕೆ ವೆರಿ ಆಲ್ ದ ಬೆಸ್ಟ್. ಅಂಡ್ ಸುದೀಪ್ ಸರ್ ಬಗ್ಗೆ ಹೇಳಿ. ಸುದೀಪ್ ಸರ್ ಬಗ್ಗೆ ಎಷ್ಟು ಮಾತಾಡೋದು ಸಾಕಾಗಲ್ಲ. ಅವರು ಬಂದಿಲ್ಲ, ಒಂದು ವೀಕ್ ಬಂದಿರಲಿಲ್ಲ. ಎಷ್ಟು ಡಿಸ್ಟರ್ಬ್ ಆಗಿಬಿಟ್ಟಿದ್ವಿ ನಾವು. ಅಂದರೆ ಹೆಂಗೆ ಅಂದರೆ ಬಿಗ್ ಬಾಸ್ ಮನೆ, ನಾವೇನೇ ತಪ್ಪು ಮಾಡೋದು ಅವ್ರು ನಮಗೆ ಒಬ್ಬ ಫಾದರ್, ಒಬ್ಬ ಟೀಚರ್ ಥರ ಬರೋರು. ಯಾರು ತಪ್ಪು ಮಾಡಿದ್ದೀರಾ ಅವ್ರಿಗೆ ಬುದ್ಧಿ ಹೇಳೋರು, ಏನೋ ಒಳ್ಳೆ ಕೆಲಸ ಮಾಡಿದ್ರೆ ಶಬಾಷ್ ಅನ್ನೋರು. ಸೊ ವಿ ಯೂಸ್ ಟು ವೆಯ್ಟ್. ನಮ್ಗೆ ಅದೇ ಒಂದು ಅಪ್ರಿಷಿಯೇಷನ್ ಮನೆಯಲ್ಲಿ, ನಮ್ಗೆ ಅದೇ ಒಂದು ಮೋಟಿವೇಶನ್. ಸೊ ಇಸ್ ಅಮೇಝಿಂಗ್ ಪರ್ಸನ್. ಸೊ ಅವ್ರಿಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ. ಅಂದರೆ ಸುದೀಪ್ ಸರ್ ಇಸ್ ಲೈಕ್ ಎ ಗಾಡ್. ಸೊ ನಮಗೆಲ್ಲ ಅವರು ಗಾಡ್ ಥರ. ಕಾರ್ಟೂನ್ ಬಗ್ಗೆ ನಾನು ಆಗ್ಲೇ ಅಂದೆ, ಬಹುಶಃ ನೀವು ಮತ್ತೆ ಗಿಲ್ಲಿ ನೋಡ್ಬಿಟ್ರೆ ಸಖತ್ ಮಜಾ ಮಾಡ್ತೀರಾ ಅಂತ ಅನ್ಸ್ಬಿಡುತ್ತೆ ನನಗೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಮುಗಿದ್ಮೇಲೆ ನೀವು ನೋಡ್ತೀನಿ. 100% ನೋಡ್ತೀನಿ. ಓಕೆ, ನೀವು ನಿಮ್ಗೆ ಯಾರಾದ್ರೂ ರಿಷಬ್ ಶೆಟ್ಟಿ ತರ ಕಾಣ್ತೀರಾ ಅಂತ ಹೇಳಿದಾರ? ತುಂಬಾ ಜನ ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಮನೆ ತನಕ. ಕುಂದಾಪುರಲ್ಲಿ ಕಾಂತಾರ ಶೂಟ್ ಮಾಡುವಾಗ ನನ್ನ ಎಷ್ಟು ಜನ ಫಾಲೋ ಮಾಡಿದಾರೆ ಗೊತ್ತಾ? ರಿಷಬ್ ಶೆಟ್ಟಿ ನಿಲ್ಸಿ ಅಂತ. ನಿಲ್ಸೋದು ನಾನು ಅಲ್ಲಪ್ಪ, ರಿಷಬ್ ಶೆಟ್ಟಿ ಅಂತ. ಆಕ್ಚುಲಿ ರಿಷಬ್ ಶೆಟ್ಟಿ ಸರ್ ಪೋಸ್ಟಲ್ಲಿ ಹಾಕಿದ್ದೆ, ಸರ್ ನಿಮ್ಮ ತರ ಇದೀನಿ ಅಂತ. ಆ ಪೋಸ್ಟ್ ನೋಡಿ ನಂಗೆ ಕಾಂತಾರ ಕರೆದಿದ್ದು. ಅದನ್ನ ನೋಡಿ ಆಮೇಲೆ ಗರ್ಡಿ ಟೈಮಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಅವ್ರದ್ದು ಫಸ್ಟ್ ಪಾರ್ಟ್. ಆವಾಗ ಮಾತಾಡ್ಸಿದ್ದೆ, ಸರ್ ಒಂದು ಒಳ್ಳೆ ಚಾನ್ಸ್ ಕೊಡಿ ಅಂತ. ಆವಾಗ ಈ ಸೆಕೆಂಡ್ ಪಾರ್ಟ್ ಅಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು. ಅವರು ನೋಟಿಸ್ ಮಾಡಿದ್ರ ಕೆಲವೊಂದು ಆಂಗಲ್ ಅಲ್ಲಿ ನೀವು ನಂತರ ಕಾಣ್ತೀರಾ ಅಂತ ಹೇಳಿದ್ರಾ? ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ಸಿಮಿಲಾರಿಟೀಸ್ ಇದೆ, ಬಿಯರ್ಡ್, ಸ್ಮೈಲ್ ಎಲ್ಲ. ಸೊ ನೆಕ್ಸ್ಟ್ ಯಾವ್ದು ಪ್ರಾಜೆಕ್ಟ್ ಇದೆಯಾ ಅವ್ರ ಜೊತೆಲಿ? ಇಲ್ಲ, ಇವಾಗ ಕೇಡಿ ಬರ್ತಾ ಇದೆ, ಮುದೋಳ್ ಬರ್ತಾ ಇದೆ. ಅದು ಬಿಟ್ಟು ತುಂಬಾ ಕಾಲ್ಸ್ ಬರ್ತಾ ಇತ್ತು. ನಾನು ಆಕ್ಚುಲಿ ಬಿಗ್ ಬಾಸ್ ಮನೆ ಬರೋ ಮುಂಚೆ ಮ್ಯಾನೇಜರ್ಗೆಲ್ಲ ಹೇಳ್ತಾ ಇದ್ದೆ, ಇನ್ನು 2 ವಾರ 3 ವಾರದಲ್ಲಿ ಬಂದ್ಬಿಡ್ತೀನಿ, ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಪಾಪ ಕಾಲ್ ಮಾಡ್ತಾನೆ ಇದ್ರು ಅನ್ಸುತ್ತೆ. ಈಗ ಎಲ್ಲರಿಗೂ ಕಾಲ್ ಮಾಡಬೇಕು. ಈಗ ವೈಲ್ಡ್ ಕಾರ್ಡ್ ಅಲ್ಲಿ ಹೋಗಿದ್ದು ಪ್ಲಸ್ ಆಗಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ತಮಿಳ್ದು ಮುಗ್ದಿದೆ, ಅಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟರೆ ವಿನ್ ಆಗಿರೋದು. ಸೊ ಅದು ಪಾಸಿಟಿವ್ ಆಯ್ತು ಅಂತ ಅನ್ಸುತ್ತಾ? ಏನೋಪ್ಪ, ಎಲ್ಲಾರು ಏನ್ ಅನ್ಕೊಂಡ್ರು, ನಾನು ಎಪಿಸೋಡ್ ಎಲ್ಲ ನೋಡ್ಕೊಂಡ್ ಬಂದೆ ಅಂತ ಅನ್ಕೊಂಡ್ರು. ಬಟ್ ಒಂದ್ ಎಪಿಸೋಡು ನೋಡಿರ್ಲಿಲ್ಲ. ಅಂದ್ರೆ ಈ ಸೀಸನ್ ನೋಡಿರ್ಲಿಲ್ವಾ? ಒಂದ್ ಎಪಿಸೋಡು ನೋಡಿರ್ಲಿಲ್ಲ ನಾನು. ಹಂಗೆ 2 days ಮುಂಚೆ ನಂಗೆ ಫೋನ್ ಮಾಡೋದು, ನಾನು ಬ್ಲೈಂಡ್ ಆಗಿ ಮನೆ ಒಳಗಡೆ ಎಂಟ್ರ್ ಆದ. ಸೊ ಅದು ಮೇ ಬಿ ಗೊತ್ತಿಲ್ಲದೆ ಅದೇನ್ ಪ್ಲಸ್ ಆಗಲ್ಲ ಅನ್ಸುತ್ತೆ. ನಾವು ಹೆಂಗ್ ಆಟ ಆಡ್ತೀವೋ ಅದೇ ಪ್ಲಸ್ ಆಗೋದು. ಮೇ ಬಿ ಅಲ್ಲಿ ಹೋದ ತಕ್ಷಣ ನಂಗೆ ಆಪರ್ಚುನಿಟಿ ಸಿಕ್ತಲ್ಲ, ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡೆ ನಾನು. ಯಾಕಂದ್ರೆ ಎಂಟೈರ್ 16 ವೀಕ್ ತಗೊಂಡ್ರೆ ನನ್ನ ಕ್ಯಾಪ್ಟನ್ ಆಗಿರೋ ವೀಕೆ ಬೆಸ್ಟ್ ಕ್ಯಾಪ್ಟನ್ಸಿ ಆಗಿರೋದು. ಒಂದು ಕಾನ್ಸೆಪ್ಟ್ ಮಾಡಿದ್ದೆ 2, ರಿಸಾರ್ಟ್ದೊಂದು, ಪ್ರಿನ್ಸಿಪಲ್ದೊಂದು. ನಂದೇ ತುಂಬಾ ಚೆನ್ನಾಗಿದ್ದು ಅಂಡ್ ಆಲ್ ಓವರ್ ಎಲ್ಲಾ ಕಡೆ ಅಪ್ರಿಷಿಯೇಷನ್ ಸಿಕ್ಕಿದ್ದೆ ಆ ಕ್ಯಾಪ್ಟನ್ಸಿಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.